ಇವತ್ತು ಭಾರತ ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದಾಗಿರ್ತವೆ. ರಾಜ್ಯದ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಸಿಕ್ತಿಲ್ಲ ಔಷಧಿ. ಪ್ರತಿಭಟನಾಕಾರರಿಂದ ಒತ್ತಾಯ ಪೂರ್ವಕ ಬಂದ್ ಮಾಡಿಸಲಾಗ್ತಿದೆ. ಇವತ್ತು ದೇಶದಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದಾಗಿರ್ತವೆ. ರಾಜ್ಯದ ರಾಯಚೂರು ಜಿಲ್ಲೆಯಲ್ಲೂ ಸಿಕ್ತಿಲ್ಲ ಔಷಧಿ. ಪ್ರತಿಭಟನಾಕಾರರಿಂದ ಒತ್ತಾಯ ಪೂರ್ವಕ ಬಂದ್ ಮಾಡಿಸಲಾಗ್ತಾ ಇದೆ. ಔಷಧಿ ಖರೀದಿ ಮಾಡೋದಕ್ಕೆ ಬಂದು ರೋಗಿಗಳು ಪರದಾಟ, ನಿಮ್ಮ ಬಾಯಿಗೆ ಮಣ್ಣು ಹಾಕ. ಹಳ್ಳಿಗಳಿಂದ ಬಂದವರಿಗೆ ಔಷಧ ಸಿಗದೆ ತೊಂದರೆ. ನಿಮ್ಮ ಬೇಡಿಕೆಗಳು, ನಿಮ್ಮ ತೀಟೆಗಳು ಸರಿ, ಅವಕಾಶ ಇದೆ. ಕಾನೂನಿನಲ್ಲಿ ಪ್ರತಿಭಟನೆ ಮಾಡುವುದಕ್ಕೆ ಅವಕಾಶ ಇದೆ. ಆದರೆ ನಿಮ್ಮ ಬಂದ್ ಮುಖೇನ ನಿಮ್ಮ ಆಕ್ರೋಶದ ಕಾರಣಕ್ಕೆ ರೋಗಿಗಳು ಪರದಾಡುವುದಾದರೆ ಇದು ನಿಮ್ಮ ಪ್ರೊಟೆಸ್ಟ್ ಅಲ್ಲ, ಇದು ನಿಮ್ಮ ದೌರ್ಜನ್ಯ. ಜೀವ ಉಳಿಸಿಕೊಂಡ್ರೆ ಸಾಕು ಅಂಥೇಳಿ ರೋಗಿಗಳು ನೋಡ್ರಿ, ಮೆಡಿಕಲ್ ಶಾಪಿಗೆ ಯಾರ್ರೀ ಹೋಗ್ತಾರೆ? ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರೆದು ಕೊಟ್ಟಿರ್ತಾನೆ, ಇಂತಿಂಥ ಮೆಡಿಕಲ್ಗೆ ಹೋಗಿ ನೀವು ಔಷಧಿಯನ್ನು ಪಡಿಬೇಕು ಅಂತ ಹೇಳಿ. ಶುಗರ್ ಪೇಷಂಟ್ ಏನು ಮಾಡಬೇಕು? ಲೋ ಬಿ ಪಿ ಪೇಷಂಟ್ ಏನು ಮಾಡಬೇಕು? ಹೈ ಶುಗರ್ ಇದ್ದವ್ರು ಏನು ಮಾಡಬೇಕು? ಅವ್ರ ಕತೆ ಏನು? ಪ್ರೊಟೆಸ್ಟ್ ಮಾಡ್ತೀರಾ ಸರಿ, ಕಾನೂನಾತ್ಮಕವಾಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಆದರೆ ಒಂದು ಜಿಲ್ಲೆಯಲ್ಲಿ ಅಥವಾ ಒಂದು ತಾಲೂಕಿನಲ್ಲಿ ಇಷ್ಟು ಮೆಡಿಕಲ್ ಓಪನ್ ಇರಬೇಕು ಅನ್ನುವಂಥ ನಿಯಮಗಳನ್ನು ಇಟ್ಕೊಂಡು ಯಾಕೆ ನೀವು ಮಾಡಲಿಲ್ಲ? ರೋಗಿಗಳ ಜೀವನದಲ್ಲಿ ನಿಜಕ್ಕೂ ಕೂಡ ಚೆಲ್ಲಾಟ. ಸೊ ಈ ಬಗ್ಗೆ ಸಾರ್ವಜನಿಕರೇ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನೋಡ್ಕೊಂಡು ಬರೋಣ. ಮೆಡಿಕಲ್ ನಾವು ಮತ್ತೆ ದಿನ ಮಾಡ್ಬೇಕು ಸರ್. ನಮ್ಗೆ ಮಾನಸಿಕ ಮತ್ತೆ ಇದಕ್ಕೆ ಅದಕ್ಕೆ ಬಂದ್ವಿ ಸರ್. ಮತ್ತೆ ಮೆಡಿಕಲ್ ನಾವು ಮತ್ತೆ ದಿನ ಗುಳಿಗೆ ನಿಂಗವ್ರು ಬಂದಾದ್ರೆ ತ್ರಾಸ ಆಗ್ತದೆ ಮಾಡ್ಬೇಕು ಸರ್. ನಮ್ಗೆ ಮಾನಸಿಕ ಮತ್ತೆ ಇದಕ್ಕೆ ಅದಕ್ಕೆ ಬಂದ್ವಿ ಸರ್. ಮತ್ತೆ ಯಾವ ಊರ್ಲಿಂದ ಬಂದಿರಿ? ಹಾಂ, ಎಷ್ಟು ದಿನ ಆಯ್ತು ಬಂದು? ಹಾಂ, ಗೊತ್ತಿಲ್ಲ. ನಾವು ಮೊದಲ 12 ಏನು ದಾಟೆ ಬೆಟ್ಟಾಗಿಲ್ಲ, ಗೊತ್ತಿಲ್ಲ. ನಾವು ಮೊದಲ 12 ಏನು ದಾಟೆ ಬೆಟ್ಟಾಗಿಲ್ಲ, ಗೊತ್ತಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸತೀಶ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿ. ಸತೀಶ್, ಎಲ್ಲ ಒಂದು ಕಡೆ ಜನ ತಮ್ಮ ರೋಗಕ್ಕಾಗಿ ಮೆಡಿಕಲ್ ಮುಂದೆ ಬರ್ತಾರೆ, ಆದರೆ ಪ್ರತಿಭಟನೆಯ ಹೆಸರಿನಲ್ಲಿ ಬಂದ್ ಮಾಡಿ ಹೋಗ್ತಾರೆ ಅನ್ನೋದಾದ್ರೆ ರೋಗಿಗಳ ಕಥೆ ಏನು ಅಂತ ಸತೀಶ್? ಸಾಹಿಲ್, ರಾಯಚೂರು ಜಿಲ್ಲೆಯಾದ್ಯಂತ ಇಂದು ಔಷಧ ಮಾರಾಟಗಾರರ ಪ್ರತಿಭಟನೆ ಮತ್ತು ಔಷಧಿ ಅಂಗಡಿಗಳನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸುವಂತ ಒಂದು ಕೆಲಸ ಆಗ್ತಾ ಇದೆ. ರಾಯಚೂರು ಜಿಲ್ಲೆಯಾದ್ಯಂತ ಈಗ ಔಷಧಿ ಅಂಗಡಿಗಳು ಬಂದಾಗಿದ್ದಾವೆ. ರಾಯಚೂರು ಜಿಲ್ಲೆಯಾದ್ಯಂತ ಔಷಧಿಗಳು ಬಂದಾದ್ರೆ ಇಲ್ಲಿ ರೋಗಿಗಳು ತೀವ್ರವಾಗಿ ಔಷಧಗಳಿಲ್ಲದೆ ಒಂದು ಪರದಾಟ ನಡೆಸುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಕ್ಷರಶಃ ಔಷಧ ಅಂಗಡಿಗಳ ಮುಂದೆ ಮತ್ತು ಒಂದು ಔಷಧ ಅಂಗಡಿಗಳ ಮುಂದೆ ಸಂಪೂರ್ಣವಾಗಿ ರೋಗಿಗಳು ಕೂತ್ಕೊಂಡು ಈಗ ತೆರೀತಿರೋ, ಇನ್ನೊಂದು ಸ್ವಲ್ಪ ಬಿಟ್ಟು ತೆರೀತಿರೋ ಅನ್ನೋ ಒಂದು ಕಾದು ಕುಳಿತು ಔಷಧ ತೆಗೆದುಕೊಂಡು ಹೋಗ್ಬೇಕಂತ ಕಾದು ಕುಳಿತಿದ್ದಾರೆ. ಆದ್ರೆ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೀತಿರೋದ್ರಿಂದ ಔಷಧ ಸಿಗ್ತಾ ಇಲ್ಲ. ಹೀಗಾಗಿ ರೋಗಿಗಳು ತೀವ್ರ ತೊಂದರೆಯನ್ನ ಅನುಭವಿಸ್ತಿದ್ದಾರೆ. ಇನ್ನೊಂದು ಕಡೆ ಪ್ರತಿಭಟನಾಕಾರರು ಈ ಒಂದು ಮಾನವೀಯತೆಯನ್ನ ಬಿಟ್ಟು ತಮ್ಮ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ಕೆಲವು ಅಂದ್ರೆ ರಾಯಚೂರು ನಗರದ ಡಾಕ್ಟರ್ಸ್ ಲೈನ್ ಮತ್ತು ಸೂಪರ್ ಮಾರ್ಕೆಟ್
ಪ್ರದೇಶಗಳಲ್ಲಿ ತೆರೆದಿರುವಂತ ಅಂಗಡಿಗಳನ್ನ ಔಷಧಿ ಅಂಗಡಿಗಳೇನು ತೆರೆದಿದ್ವು ಅಂತ ಒಂದು ತೆರೆದಿರುವ ಅಂಗಡಿಗಳನ್ನ ಒತ್ತಾಯ ಪೂರ್ವಕವಾಗಿ ಮುಚ್ಚಿಸುವಂತಹ ಕೆಲಸವನ್ನು ಸಹ ಈ ಒಂದು ಪ್ರತಿಭಟನಾಕಾರರು ನಿರತರಾಗಿದ್ದಾರೆ. ಇವರ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಪ್ರತಿಭಟನಾ ನಿರತರರು ಆನ್ಲೈನ್ಗಳಲ್ಲಿ ಏನು ಔಷಧವನ್ನ ಮಾರಾಟ ಮಾಡ್ತಾರೆ ಮತ್ತು ಆನ್ಲೈನ್ ಅಲ್ಲಿ ಮಾರಾಟ ಮಾಡುವಂತ ಔಷಧಿಗಳಿಗೆ ಒಂದು ಹೆಚ್ಚಿನ ದರದಲ್ಲಿ ರಿಯಾಯಿತಿಯನ್ನ ಕೊಡ್ತಾ ಇದ್ದಾರೆ. ದರಗಳಲ್ಲಿ ಹೆಚ್ಚಿನ ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಮಗೆ ಅನ್ಯಾಯ ಆಗ್ತಾ ಇದೆ ಮತ್ತು ಈ ಒಂದು ಮಾರಾಟ ಮಾಡೋದಕ್ಕೆ ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಅವರ ಒಂದು ಪ್ರತಿಭಟನೆ ಮತ್ತು ಒತ್ತಾಯ ಆಗಿದೆ. ಸಾಹಿಲ್, ಥ್ಯಾಂಕ್ ಯು ಸತೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.